ನಮಗೂ ಮುಂಚೆ ಮನುಷ್ಯರಿಗೆ ಪ್ಲೇಗ್ ಬಂದು ಇದು ಬರಗಾಲ ಬಂದು ಸಾವಿರಾರು ಜನ ಸಾಯ್ತಾ ಇರಲಿಲ್ವ? ಇವತ್ತೇನಾಗಿದೆ ನಮ್ಮ ಜನಸಂಖ್ಯೆ? 1.4 ಬಿಲಿಯನ್, 140 ಕೋಟಿ ಇದ್ದೀವಿ. ಅಲ್ಲ, ವಿತಂಡವಾದ ಮಾಡ್ತಾರೆ. ಇವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದಾ, ಮನುಷ್ಯನ ಸಂಖ್ಯೆ ಮಾತ್ರ ಜಾಸ್ತಿ ಆಗಬೇಕಾ? ಹಾಂ, ಮನುಷ್ಯರು ಏನು ಮಾಡಿದ್ದಾರೆ, ಅದಕ್ಕೆ ಮನೆಗಳು ಕಟ್ಟಕ್ಕೆ ಏನು ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಿಮ್ಮದು ಅಪಾರ್ಟ್ಮೆಂಟ್ ಇರ್ಬೋದು, ನಮ್ಮದಂತೂ ಅಪಾರ್ಟ್ಮೆಂಟ್, ನಾವು ಅದನ್ನೇ ಮಾಡಿಲ್ಲಿದ್ದೀವಿ. ನಾಗರಹೊಳೆ ಮೇಲೆ ಅಪಾರ್ಟ್ಮೆಂಟ್ ಮಾಡ್ಬೋದು ಹಂಗಾರೆ? ಬಂಡೀಪುರದಲ್ಲಿ ಅಪಾರ್ಟ್ಮೆಂಟ್ ಮಾಡಿ ಈ ಫಸ್ಟ್ ಫ್ಲೋರಲ್ಲಿ ಇಷ್ಟು ಆನೆಗಳು ಹುಲಿಗಳು, 2ನೇ ಫ್ಲೋರಲ್ಲಿ ಜಿಂಕೆಗಳು ಕಡವೆಗಳು, 3ನೇ ಈ ಥರ ಮಾಡ್ಬೋದಾ ನಾವು? ಸಾಧ್ಯ ಇಲ್ಲ. ಅಥವಾ ಬೆಂಗಳೂರಿನೂ ಒಂದು ಕಾಲದಲ್ಲಿ ಕಾಡಾಗಿತ್ತು. ಬೆಂಗಳೂರಿನ ಬನಶಂಕರಿ, ರಾಜರಾಜೇಶ್ವರಿ ನಗರ, ಅದನ್ನೆಲ್ಲ ತೆಗೆದು ಕಾಡು ಮಾಡೋಕ್ಕೆ ಒಪ್ತೀರಾ ನೀವು? ಒಪ್ಪಿದ್ರೆ ಖಂಡಿತ ನಾನು ಸಂತೋಷವಾಗಿ ಎಸ್ ಅಂತ ಹೇಳ್ಬಿಡ್ತೀನಿ. ಇರೋವಂತಹ ಸಾಮಾಜಿಕ ಪರಿಸ್ಥಿತಿಯಲ್ಲಿ, ಇರೋವಂತಹ ಜನಸಂಖ್ಯೆಯಲ್ಲಿ, ಇರೋವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ವನ್ಯಜೀವಿ ಧಾಮಗಳನ್ನ ಆದಷ್ಟು ನೈಸರ್ಗಿಕವಾಗಿ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡೋದು ಬಹಳ ಮುಖ್ಯ. ನಾವು ಕೇವಲ ಭಾವನಾತ್ಮಕವಾಗಿ ಕೂಗಾಡ್ತಾ ಇದ್ರೆ, ಅದಕ್ಕೆ ವೈಜ್ಞಾನಿಕ ತಳಹದಿ ಇಲ್ಲ ಅಂತ ಹೇಳಿದ್ರೆ ಈ ತೊಂದರೆಗಳು ಹೆಚ್ಚಾಗ್ತದೆ. ಕಾಡು ಸುಡ್ತದೆ. ಕಾಡಿನಲ್ಲಿ 100 ಎಕರೆ ಇವಾಗ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂದರೆ ಶರಾವತಿ ಕಣಿವೆಯಲ್ಲಿ ಒಂದು ಹೊಸ ಅಣೆಕಟ್ಟು ಮಾಡಿ ಅದರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ. ಅಥವಾ ಮೇಕೆದಾಟು, ನಮ್ಮ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಮೇಕೆದಾಟು ಕಟ್ಟಿ, ಅಣೆಕಟ್ಟು ಕಟ್ಟಿ ಬೆಂಗಳೂರಿಗೆ ನೀರು ತರ್ತೀವಿ ಅಂತ. ಮೇಕೆದಾಟು ಅಣೆಕಟ್ಟು ಬಂದರೆ 15 ಲಕ್ಷ ಮರಗಳು ಹೋಗ್ತವೆ. ಎಷ್ಟು ಜನ ಮೇಣದ ಬತ್ತಿ ಇಟ್ಕೊಂಡು ಟೌನ್ ಹಾಲ್ ಹತ್ರ ಅದಕ್ಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ ಹೇಳಿ ನೋಡೋಣ? ಮಾಡಿಲ್ಲ. ಕೆರೆ ಅಲ್ಲ, ಮೇಕೆದಾಟು ಕಟ್ಟಿದ್ರೆ ಮಾತ್ರ ನಾವು ಬೆಂಗಳೂರು ನೀರಿಗೆ ತರಕ್ಕೆ ಸಾಧ್ಯ. ಅಥವಾ ಅದು ಬೇಡ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಹೇಳಿ? ನಾನು ಬೇಡ ಅಂತ ಹೇಳ್ತೀನಿ ಮೇಕೆದಾಟನ್ನ. ಆದರೆ ನಾವು ನಮ್ಮಲ್ಲಿ ಸಮಾಜ ಒಪ್ಪುತ್ತಾ ಅದನ್ನು? ಹಾಗಾಗಿ ಮೇಕೆದಾಟು ಬೇಡ, ಬೆಂಗಳೂರಿನ ಎಲ್ಲ ಕೆರೆಗಳನ್ನ ಉಳಿಸಿ ಪುನಶ್ಚೇತನಗೊಳಿಸಿ ಇಲ್ಲಿರೋ ನೀರನ್ನ ಇಲ್ಲೇ ಉಳಿಸ್ಕೊಳ್ಳೋಣ ಅಂತ ಎಷ್ಟು ಜನ ಪ್ರತಿಪಾದಿಸ್ತಾರೆ? ಎಷ್ಟು ಜನ ಬಂದು ಪ್ರತಿಭಟನೆ ಮಾಡ್ತಾರೆ? ಬರೋದಿಲ್ಲ. ಇದು ಸಮಾಜದಲ್ಲಿರುವಂಥ ಒಂದು ಅಂದರೆ ಅವೇರ್ನೆಸ್ ಕಡಿಮೆ ಇದೆ. ನಮ್ಮ ಅರಿವು, ವನ್ಯಜೀವಿಗಳನ್ನ ಹೇಗೆ ವೈಜ್ಞಾನಿಕವಾಗಿ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋ ಅರಿವು ಕಡಿಮೆ ಇದೆ. ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಬಂದಾಗ ಇತ್ತೀಚೆಗೆ ನಡೆದ ಘಟನೆ ಒಂದು ನಿಮಿಷ ಎಲ್ಲರೂ ಬೆಚ್ಚಿ ಬೀಳಿಸಿತ್ತು. ಅಂದರೆ ಕೊಂದಿದ್ದು, ಹುಲಿಗಳನ್ನು ಕೊಂದಿದ್ದು, ಅದನ್ನು ಹೆಂಗೆ ನೋಡ್ತೀರಿ ನೀವು? ಅಂದರೆ ಇದರಲ್ಲಿ ಯಾರದ್ದು ತಪ್ಪು ಅನ್ನೋ ಒಂದು ಪ್ರಶ್ನೆನೂ ದೊಡ್ಡದಾಗಿ ಕಾಡುತ್ತೆ. ಅಟ್ ದ ಸೇಮ್ ಟೈಮ್ ತಮಗೆ ಸಮಸ್ಯೆ ಆಯಿತು ಅಂತ ವನ್ಯಜೀವಿಗಳನ್ನು ಕೊಲ್ಲೋದು ಹೆಂಗೆ ನೋಡ್ತೀರಾ ಮಲೆ ಮಹದೇಶ್ವರ ಬೆಟ್ಟದ ಕಥೆನ? ನೋಡಿ, ಅದೊಂದು ಬಹಳ ದೊಡ್ಡ ದುರ್ಘಟನೆ. ಇದನ್ನು ಹೌದು, ಅವರು ಮಾಡಿದ್ದು ಖಂಡಿತ ತಪ್ಪು. ಅಕ್ಯೂಸ್ಡ್ ಏನಿದ್ದಾರೆ ಅವರು ಹೋಗಿ ವಿಷ ಹಾಕಿದ್ದು, ಫುರಡಾನ್ ಅಂಥೇಳಿ, ಕಾರ್ಬೋಫ್ಯೂರಾನ್ ಅಂಥೇಳಿ ಒಂದು ಗುಂಪಿಗೆ ಸೇರುವಂಥ ವಿಷ ಹಾಕಿದ್ದು ದನಕ್ಕೆ, ಅದು ಬಹಳ ದೊಡ್ಡ ತಪ್ಪು. ನನಗಂತೂ ಬಹಳ ಬೇಜಾರಾಯಿತು. ಯಾಕೆಂದರೆ ಆ ತಾಯಿ ಹುಲಿ ನಾವು 2013ರಿಂದ ನೋಡಿದಂಥ ಹುಲಿ. ಅದು ನಮ್ಮ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಸಿಗ್ತಾ ಇತ್ತದು. ಅದು ಪುಟ್ಟ ಮರಿ ಇದ್ದಾಗಿಂದನೂ ನಾವು ನೋಡಿದ್ದೀವಿ ಅದನ್ನು. PG ಪಾಳ್ಯ ಅಂತ ಒಂದು ವಲಯ ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಅಲ್ಲೊಂದು ತೇಗನಟ್ಟಿ ಕೆರೆ ಅಂತ ಇದೆ. ಆ ತೇಗನಟ್ಟಿ ಕೆರೆಯಲ್ಲಿ ನಾನು ಅವಾಗ 2013ರಲ್ಲಿ 12ರಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿ ಕೆಲಸ ಮಾಡಲಿಕ್ಕೆ. ಕ್ಯಾಮ್ರಾ ಟ್ರ್ಯಾಪ್ ಕಟ್ಟಲಿಕ್ಕೆ ಹೋದಾಗ ತೇಗನಟ್ಟಿ ಕೆರೆ ಬಹಳ ಸುಂದರವಾದ ಜಾಗ, ಅಲ್ಲಿ ಖಂಡಿತ ಪ್ರಾಣಿಗಳು ಬರುತ್ತೆ, ಇಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಕಟ್ಟೋಣ ಅಂಥೇಳಿ ನನ್ನೊಟ್ಟಿಗೆ ಅವಾಗ ಹರೀಶ್ ಅಂತ ಕೆಲಸ ಮಾಡ್ತಿದ್ದ. ಅಲ್ಲಿಂದ ಹರೀಶ್ಗೆ ಹೇಳಿದೆ, ಹರೀಶ್ ಇಲ್ಲಿ ಕಟ್ಟೋಣ ರೀ, ಗ್ಯಾರಂಟಿ ಪ್ರಾಣಿಗಳು ಬರುತ್ತೆ ಅಂತ. ಕಟ್ಟಿದ ಸ್ವಲ್ಪ ದಿವಸಕ್ಕೇ ಈ ತಾಯಿಯ ತಾಯಿ ಈಗೇನು ಸತ್ತೋಯ್ತಲ್ಲ ಹುಲಿ, ಅದರ ತಾಯಿಗೆ 3 ಮರಿಗಳಿದ್ವು. ಆ 3 ಮರಿಗಳೊಟ್ಟಿಗೆ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ ಮುಂದೆ ಸುಮಾರು ಸಲ ಓಡಾಡ್ತಾ ಇತ್ತದು. ಆವಾಗಿಂದ ನೋಡಿದಂತಹ ಮರಿ ಇದು. ಅದನ್ನು ನಾವು ಈಗ ಜೂನ್ ತಿಂಗಳಲ್ಲಿ ಹುಲಿ ಸತ್ತೋಗಿದೆ ಅಂತ ಹೇಳಿದಾಗ ನಾವು ಕಂಪೇರ್ ಮಾಡಿದಾಗ ಆ ಮರಿ ಅಂತ ಕೇಳಿದಾಗ ಒಂಥರ ಭಾವನಾತ್ಮಕವಾಗಿ ಒಂಥರ ಸಂಬಂಧ ಇರುತ್ತಲ್ಲ, ಆವಾಗ ನೋಡಿದ್ವಿ. ನಂತರ ಅದು 2 ವರ್ಷ ಆದಾಗ ನೋಡಿದ್ವಿ. ನಂತರ ಅದು ಪ್ರತಿ 2 ವರ್ಷ 3 ವರ್ಷಕ್ಕೆ 4 ಮರಿಗಳನ್ನ ಆಗ್ತಾಯಿತ್ತು. ಈಗ ಸತ್ತಾಗಲೂ 4 ಮರಿ ಇತ್ತು ನೋಡಿ ಅದಕ್ಕೆ. ಹಾಗಾಗಿ ಅದು ವೆರಿ ಪ್ರೊಡಕ್ಟಿವ್ ಫೀಮೇಲ್ ಫ್ರಮ್ ದಟ್ ಲ್ಯಾಂಡ್ಸ್ಕೇಪ್. ಆ ತಾಯಿ ಏನಾದರೂ ಬದುಕಿದ್ರೆ, ಮತ್ತು ಈ 4 ಮರಿಗಳಲ್ಲಿ 3 ಮರಿಗಳು ಹೆಣ್ಣು ಮರಿಗಳು, ಆ 3 ಮರಿಗಳು ಬದುಕಿದರೆ ಬಹುಶಃ ಆ ಭೂಪ್ರದೇಶಕ್ಕೆ ಒಂದು 35ರಿಂದ 40 ಹುಲಿಗಳನ್ನ ಅವುಗಳು ಕೊಡುಗೆ ಕೊಡ್ತಾಯಿದ್ವು. ಒಂದು ಹುಲಿ, ಹೆಣ್ಣು ಹುಲಿ ಇದ್ದರೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಟೈಗರ್ ಕನ್ಸರ್ವೇಷನ್. ಹೆಣ್ಣು ಹುಲಿ ಇದ್ದರೆ ಪ್ರತಿ 2ರಿಂದ 3 ವರ್ಷಕ್ಕೆ 2ರಿಂದ 3 ಮರಿಗಳನ್ನ ಆಗ್ತಾ ಇರುತ್ತೆ. ಆ 3 ಮರಿಗಳಲ್ಲಿ 1 ಮರಿ ಉಳಿದ್ರು ಅಥವಾ 2 ಮರಿ ಉಳಿದ್ರೂ ಆ ಪ್ರದೇಶಕ್ಕೆ ಮರಿಗಳ ಸಂಖ್ಯೆ ಅಥವಾ ಹುಲಿಗಳ ಸಂಖ್ಯೆ ಜಾಸ್ತಿ ಆಗೋಕ್ಕೆ ಇವುಗಳ ಕೊಡುಗೆ ಬಹಳ ಮಹತ್ವವಾಗಿರುತ್ತೆ. ಗಂಡು ಹುಲಿಗಿಂತ ಹೆಣ್ಣು ಹುಲಿಗಳ ಸಂರಕ್ಷಣೆ ಬಹಳ ಮುಖ್ಯ. ಹಾಗಾಗಿ ಅದು ನೋಡಿದಾಗ ಬಹಳ ಬೇಜಾರಾಗೋಯಿತು. ಮತ್ತು ಅವತ್ತು ಹಿಂದಿನ ದಿವಸ ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೆ, ಹಿಂದಿನ ದಿವಸ ಬಂದಿದ್ದೆ ಆಸ್ಟ್ರೇಲಿಯಿಂದ. ಆದರೆ ಇದು ಗೊತ್ತಾಗಿದ ತಕ್ಷಣ ಅಲ್ಲಿಗೆ ಹೋದೆ ನಾನು, ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನೋಡಿದ್ರೆ ಬಹಳ ಬೇಜಾರಾಗೋಯಿತು. ಆ ತಾಯಿ ಹುಲಿ ಒಂದು
ಒಣಗಿರೋವಂಥ ಒಂದು ಚಿಕ್ಕ ನೀರಿರುವಂಥ ಒಂದು ಮಡು ಹತ್ರ ಸತ್ತೋಗಿದೆ ಬಂಡೆ ಮೇಲೆ. ಈ 4 ಮರಿಗಳು ಬೇರೆ ಬೇರೆ ಕಡೆ, 2 ಮರಿಗಳು ಒಂದು ಕಡೆ, ಇನ್ನೊಂದು 2 ಮರಿಗಳು ಬೇರೆ ಬೇರೆ ಕಡೆ ಸತ್ತೋಗಿದೆ. ನಾನು ಅಲ್ಲೆಲ್ಲ ಸ್ವಲ್ಪ ನಡೆದಾಡಿ ನೋಡಿದೆ. ಅಲ್ಲಲ್ಲಿ ಈ ಸಲ ಅಷ್ಟು ಮಳೆ ಆಗಿಲ್ಲ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಹಾಗಾಗಿ ಚಿಕ್ಕ ಪುಟ್ಟ ಮಡುಗಳಲ್ಲಿ ಮಾತ್ರ ನೀರು ನಿಂತಿದೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದರೆ ಒಂದು ಮಡುಲ್ ನೀರು ನಿಂತಿದೆ. ಆ ನೀರಿನ ಸುತ್ತ ಈ ಮರಿಗಳೆಲ್ಲ ಆಟ ಆಡಿದೆ. ಹೆಜ್ಜೆ ಗುರುತು ನೋಡಿದ್ರೆ ಮರಿ ತಾಯಿ ಎಲ್ಲ ಆಟ ಆಡಿದ್ದಾವೆ. ಹಾಗಾಗಿ ಅಲ್ಲೆಲ್ಲ ನಡ್ಕೊಂಡು ಬಂದರೆ ಅಲ್ಲಿ ಮರಗಳ ಮೇಲೆಲ್ಲ ಕೆರೆದಿದ್ದಾವೆ ಈ ತಾಯಿ ಹುಲಿ ಮತ್ತು ಮರಿ ಹುಲಿಗಳನ್ನು ಕೆರೆದಿರ್ಬೋದು. ಅಂದರೆ ಆ ಪ್ರದೇಶದಲ್ಲಿ ಈ ತಾಯಿ ಮತ್ತು ಮರಿ ಹುಲಿಗಳು ಓಡಾಡ್ತಾ ಇದ್ವು ಅಂತ ಗುರುತು ಅದು. ಅಲ್ಲಿ ನೋಡಿದ್ರೆ ನಾನು ಹೇಳ್ದಂಗೆ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಗಿ ನೋಡಿದಾಗ ನನಗೆ ಹೆಂಗೆ ಅನಿಸ್ತು ಅಂದರೆ, ಈ ಶೋಲೆ ಚಿತ್ರದಲ್ಲಿ ಸಂಜೀವ್ ಕುಮಾರ್ ಹೋಗ್ಬಿಟ್ಟು ಅವ್ರು ಇನ್ಸ್ಪೆಕ್ಟರ್ ಆಗಿರ್ತಾರೆ, ಈ ಗಬ್ಬರ್ ಸಿಂಗ್ ಬಂದು ಅವ್ರ ಕುಟುಂಬದವ್ರನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾರೆ. ಅಲ್ಲೋಗಿ ನಿಂತ್ಕೊಂಡ್ರೆ ಆ ಥರ ಭಾವನೆ ಬರುತ್ತೆ. ಅಂದರೆ ಒಂದು ಖಾಲಿ ಉಯ್ಯಾಲೆ ತೂಗಾಡ್ತಿರ್ತದೆ ಆ ಪಿಕ್ಚರ್ನಲ್ಲಿ. ಸಂಜೀವ್ ಕುಮಾರ್ ಮೊಮ್ಮಕ್ಕಳನ್ನು ಸಾಯಿಸಿರ್ತಾನೆ, ಅವರ ಮಕ್ಕಳು ಸೊಸೆ ಎಲ್ಲರೂ ಸತ್ತೋಗಿ ಅವ್ರ ಮೈ ಮೇಲೆ ಒಂದು ಬಿಳಿ ಬಟ್ಟೆ ಹಾಸಿರ್ತಾರೆ. ಅದೊಂಥರ ಬಹಳ ನೀರವತೆಯಿಂದ ತುಂಬಿದ ಒಂದು ಸನ್ನಿವೇಶ. ಈ ಶೋಲೆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದ್ರೆ. ಆ ಥರ ಅನಿಸ್ಬಿಡ್ತು ನನಗೆ. ಅಲ್ಲೋದ್ರೆ ಒಂದು ತಾಯಿ ಹುಲಿ ಸತ್ತೋಗಿದೆ, 4 ಹುಲಿ ಮರಿಗಳು ಸತ್ತೋಗಿದೆ. ಅದು ಮಹದೇಶ್ವರನ ಮಡು ಅಂತ ಹೇಳಿ, ಅದು ಹಳ್ಳ ಹರಿಯೋದಕ್ಕೆ ಮಹದೇಶ್ವರನ ಹಳ್ಳ ಅಂತಲೇ ಕರೀತಾರೆ. ಮಹದೇಶ್ವರನ ವಾಹನ ಹುಲಿ. ನೋಡಿ ಎಷ್ಟು ಕಾಕತಾಳೀಯ. ಆ ಮಹದೇಶ್ವರನ ವಾಹನ ಹುಲಿ. ಆ ಮಹದೇಶ್ವರನ ಬೆಟ್ಟಕ್ಕೆ ಎಲ್ಲ ನಡ್ಕೊಳ್ತಾರೆ. ಆ ಅಕ್ಯೂಸ್ ಸಹ ಅವನಿಗೆ ನಡ್ಕೊಳ್ತಾರೆ. ಅವರೇ ಹೋಗಿ ಈ ಹುಲಿಗೆ ವಿಷ ಹಾಕ್ಬಿಟ್ಟಿದ್ದಾರೆ.